ಧನುರಾಶಿಯವರಾಗಿದ್ದರೆ ನಿಮಗೆ ಅದ್ಭುತವಾದ ವರದಾನ ಆಗಲಿದೆ ಈ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್. ಈ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಅನ್ನು ನಾವು ಪ್ರತಿಯೊಬ್ಬ ಧನುರಾಶಿಯ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇದ್ದೇವೆ. ಏನಪ್ಪ ವಿಷಯ ಅಂತಂದ್ರೆ, ಜೂನ್ 15ನೇ ತಾರೀಕು ಅಮಾವಾಸ್ಯೆ ಸೋಮವಾರ. ನೋಡಿ, ಸೋಮವಾರ ಅಮಾವಾಸ್ಯೆ ಬರದೆ ವಿಶೇಷ, ಅದನ್ನು ಅಮಾಸೋಮವತಿ ಅಂತ ಕರಿತೀವಿ. ಅದು ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ. ಅದು ಸೊ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ಬಗಳಾಮುಖಿ ಹೋಮ, ರಾಕ್ಷೋಘ್ನ ಹೋಮ, ತ್ರೈಲೋಕ್ಯ ಬೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಮಂತ್ರ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಪ್ರತಿಯೊಬ್ಬ ಧನುರಾಶಿಯ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ. 4 ವಿಧ. ನೋಡಿ, ಮೊಟ್ಟ ಮೊದಲನೇದಾಗಿ ನಿಮಗೆ ಇರುವ ಎಲ್ಲ ಈ ಮಾಟ ಮಂತ್ರಗಳು, ನೀವು ಧನುರಾಶಿಯವರಾಗಿದ್ದು ನಿಮಗೇನಾದ್ರು ತುಂಬ ಮಾಟ ಮಂತ್ರ ಮಾಡಿಸೋರು ಜಾಸ್ತಿ ಇದ್ದಾರೆ, ಅಥವಾ ತುಂಬ ಬೇಗ ನೆಗೆಟಿವ್ ಎನರ್ಜೀಸ್ ನಿಮ್ಮಲ್ಲಿ ಸೇರ್ಕೊಂಡ್ಬಿಡುತ್ತೆ. ಎಲ್ಲೋ 3 ಸೇರೋ ಜಾಗ ನೆಗೆಟಿವ್ ಎನರ್ಜೀಸ್ ಆಗೋಯ್ತು, ಎಲ್ಲ ಒಂದು ಕಡೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಿಂದ ಹುಷಾರ, ಅಲ್ಲೇ ಹೋಗಿ ಯಾರನ್ನೋ ನೋಡೋಕೆ ಹೋಗಿದ್ದೆ, ನನಗೇನೋ ಇಟ್ಕೊಂಡಂಗಾಯ್ತು, ಅಥವಾ ಮತ್ತೆಲ್ಲೋ ಹೋದೆ, ಮತ್ತೇನೋ ನೆಗೆಟಿವ್, ಒಂಥರ ಕೆಟ್ಟ ಕನಸು ಬೀಳುತ್ತೆ, ಬೆಚ್ಚ ಬಿದ್ದಂಗೆ ಆಗುತ್ತೆ, ಒಂಥರ ಸರಿ ಇಲ್ಲ, ಏನೋ ನಾನಾಗಿಲ್ಲಪ್ಪ ಅಂತಿರಲ್ಲ. ನೀವೇನೋ ಧನುರಾಶಿಯವರಾಗಿದ್ದರೆ ಈ ಒಂದು ಜ್ವಾಲಾಮುಖಿ ರತ್ನ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಡುತ್ತೆ. ಅಮಾವಾಸ್ಯೆ ದಿವಸ ಬಗಳಾಮುಖಿ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳು ಎನರ್ಜೈಸ್ ಆಗುತ್ತೆ ಅಂತಂದರೆ ನೀವು ನೋಡ್ಕೊಳ್ಳಿ, ಎಷ್ಟು ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಇರುವಂಥದ್ದು ವ್ಯಾಘ್ರನೇತ್ರ ರತ್ನ. ಅದು ನಿಮ್ಮ ದೃಷ್ಟಿ ದೋಷಗಳು, ಧನುರಾಶಿಯವರಿಗಿರುವ ಎಲ್ಲ ದೃಷ್ಟಿ ದೋಷಗಳು ಪರಿಹಾರ ಆಗುತ್ತೆ. ಯಾಕೆಂದ್ರೆ ಧನುರಾಶಿಯವರು ಏನನ್ನೂ ಸಾಧನೆ ಮಾಡಲ್ಲ ಅಂತ ಅನ್ಕೊಂಡಿರ್ತಾರೆ ಇನ್ನೊಬ್ರು. ಆದ್ರಿಂದ ನೀವು ಹೊಸ ಬಟ್ಟೆ ಹಾಕೊಂಡ್ರೆ ದೃಷ್ಟಿ, ನೀವು ಹೊಸ ಹಳೆ ಮೊಬೈಲ್ಗೆ ಹೊಸ ಪೌಚ್ ಹಾಕೊಂಡ್ರು ಹೊಸ ಮೊಬೈಲ್ ಬಂದ್ಬಿಡ್ತಾ ಅಂತ ದೃಷ್ಟಿ, ಹೊಟ್ಟೆ ತುಂಬ ಊಟ ಮಾಡಿದ್ರು ದೃಷ್ಟಿ, ಉಪವಾಸ ಇದ್ರೂ ದೃಷ್ಟಿ, ಕೆಲಸಕ್ಕೆ ಹೋದ್ರೂ ದೃಷ್ಟಿ, ಬಿಸ್ನೆಸ್ ವ್ಯಾಪಾರಕ್ಕೆ ಹೋದ್ರೂ ದೃಷ್ಟಿ, ವ್ಯಾಪಾರ ಆದ್ರೂ ದೃಷ್ಟಿ, ಲಾಸ್ ಆದ್ರೂ ದೃಷ್ಟಿ, ಏನು ಮಾಡಿದ್ರು ದೃಷ್ಟಿ ಹುಡುಕಬಹುದು. ಅಂಗಲ ಮಾಡ್ಬಿಡ್ತಾವೆ, ಪರವಾಗಿಲ್ಲಪ್ಪ ನೀನು ಅನ್ನೋ ಥರ, ಏನೋ ನೀವು ಅದೃಷ್ಟವಂತರು ಬಿಡ್ರಿ ಅಂತ ಬರೇ ನಿಮ್ಗೆ ಹೇಳಿ ನಿಮ್ಗೊಂಥರ ಆಗ್ಬಿಟ್ಟಿರುತ್ತೆ, ದೃಷ್ಟಿ ದೋಷ ಆಗ್ಬಿಡುತ್ತೆ. ಆ ದೃಷ್ಟಿ ದೋಷ ಪರಿಹಾರಕ್ಕೆ ವ್ಯಾಘ್ರನೇತ್ರ ರತ್ನಗಳು. ಜೊತೆಗೆ ಈ ಶತ್ರು ಬಾಧೆಗಳು, ಧನುರಾಶಿಯವರಿಗೆ ಶತ್ರುಗಳು ತುಂಬ, ಅದರಲ್ಲೂ ಈಗ ಅರ್ಧಾಷ್ಟಮ ಶನಿ ನಡೀತಾ ಇದೆ, ಗುರುಬಲ ಬೇರೆ ಮುಕ್ತಾಯವಾಗಿ ಹೋಗಿದೆ. ಸೊ ಅದು ತುಂಬ ಜಾಸ್ತಿ. ಅದು ಯಾವ ರೀತಿಯಲ್ಲಿ? ದೃಷ್ಟಿ ದೋಷ. ಸೊ ಶತ್ರು ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿ ಕೊಲೀಗ್ಸೇ ತುಂಬ ಶತ್ರುಗಳ ಥರ ಆಡಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ನಿಮಗೆ ನಷ್ಟ ಆಗೋ ಥರ ಕಷ್ಟ ಆಗೋ ಥರ ನೋಡ್ಕೊಳ್ತಕ್ಕಂಥದ್ದು ನಿಮ್ಮ ಕೊಲೀಗ್ಸೇ. ಸೊ ಅದರಿಂದ ನಿಮಗೆ ರಕ್ಷಣೆ ಬೇಕು. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ ಹಾಳು ಮಾಡುವ ನಿಮ್ಮ ಕಸ್ಟಮರ್, ನಿಮ್ಮ ಕ್ಲೈಂಟ್ಸ್ನ ಹಾಳು ಮಾಡುವಂಥವರಿಂದ ರಕ್ಷಣೆ ಸಿಗಬೇಕು. ಶತ್ರು ಬಾಧೆಗಳು ಪರಿಹಾರವಾಗಬೇಕು. ಶತ್ರುಗಳು ಎಲ್ಲ ಕಡೆ ಇರ್ತಾರೆ, ಊರು ತುಂಬ ಇದ್ದಾರೆ, ದುಶ್ಮನ್ ಕಹ ಅಂದರೆ ಊರು ತುಂಬ ಅನ್ನೋ ಥರ. ಸೊ ಆ ಎಲ್ಲ ಶತ್ರು ಬಾಧೆಗಳ ಪರಿಹಾರ ಮಾಡಲಿಕ್ಕೆ ಕೃಷ್ಣ ವೀಟಿಕಾ ರತ್ನಗಳು. ಜೊತೆಗೆ ನೀವು ಧನುರಾಶಿಯವರು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವ ಶಕ್ತಿ, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು. ಅದಕ್ಕೆ ಈ ಧವಳ ರತ್ನಗಳಿದೆ. ಈ ಧವಳ ರತ್ನಗಳನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ರಾಕ್ಷೋಘ್ನ ಹೋಮದಲ್ಲಿ ಕೃಷ್ಣವೀಟಿಕಾ ಹಾಗೂ ನಮ್ಮ ಕೃಷ್ಣವೀಟಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿ, ಹಾಗೂ ಬಗಳಾಮುಖಿ ಹೋಮದಲ್ಲಿ ಈ ಒಂದು ಜ್ವಾಲಾಮುಖಿ ರತ್ನಗಳನ್ನು ಹಾಗೂ ವ್ಯಾಘ್ರನೇತ್ರ ರತ್ನಗಳನ್ನು ಎನರ್ಜೈಸ್ ಮಾಡಿ, ಸ್ವಯಂವರ ಪಾರ್ವತಿ ಮಂತ್ರ ಹೋಮದಲ್ಲಿ ಎಲ್ಲ ರತ್ನಗಳನ್ನು ಎನರ್ಜೈಸ್ ಮಾಡಿ, ಗುರು ಶಾಂತಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ಮುಕ್ಕೊಳ್ಳೋದು. ಪ್ರತಿಯೊಬ್ಬ ಧನುರಾಶಿಯರದನ್ನು ಈ ಸ್ತ್ರೀಯರು ಎಡಗೈಯಲ್ಲಿ, ಪುರುಷರು ಬಲಗೈಯಲ್ಲಿ ಧಾರಣೆ ಮಾಡಿಕೊಳ್ಬಹುದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಧನುರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಹೆಸರು ಸಂಕಲ್ಪ ಕೊಟ್ಕೊಳ್ಳಿ. 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ನಾನೇ ಖುದ್ದು ಲೈವ್ ಬಂದು ನಿಮ್ಮ ಹೆಸರೆಲ್ಲ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವ್ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ರಿಂದ ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ.
ಅರ್ಥ ಮಾಡ್ಕೊಳ್ಳಿ. ಸೊ ಆದಮೇಲೆ ಸೋಮವಾರ ಅಥವಾ ಮಂಗಳವಾರ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಕ್ಷಾ ಕವಚ ಬ್ರೇಸ್ಲೆಟ್ನ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಇದು ಸಿಕ್ಕದ ನಂತರ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗಿಟ್ಕೊಳ್ಳಿ. ಈ ಬ್ರೇಸ್ಲೆಟನ್ನು ಸ್ತ್ರೀಯರಾದರೆ ಎಡಗೈಯಲ್ಲಿ, ಪುರುಷರಾದರೆ ಬಲಗೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ, ಅಷ್ಟೇ ಸಿಂಪಲ್. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಮರಿಬೇಡಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಿ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಚಾರ ಗೊತ್ತಾಗಬೇಕು, ಎಲ್ಲರಿಗೂ ಸಂಕಲ್ಪ ಸೇವೆ ಕೊಡೋಣ. ಯಾಕೆಂದರೆ 15ನೇ ತಾರೀಕು ಮಧ್ಯಾಹ್ನ ಮೇಲೆ ಸಾಯಂಕಾಲ ನೀವು ಫೋನ್ ಮಾಡ್ಕೊಂಡು ನಮ್ಗೆ ಈ ಬ್ರೇಸ್ಲೆಟ್ ಬೇಕು ಅಂದರೆ ಸಿಗಲ್ಲ. ಒಂದು ಆರ್ಡರ್ ಕೊಟ್ಟಿದ್ದೀವಿ, ಇನ್ನೊಂದು 2 ಕಳಿಸ್ಕೊಡಿ ಅಂದ್ರೂ ಸಿಗಲ್ಲ. ನೀವು ಏನೇ ಇದ್ರೂ ಮೊದಲೇ ಹೇಳಿರಬೇಕು, 15ನೇ ತಾರೀಕಿನ ಮೊದಲೇ ಹೇಳಿರಬೇಕು, ಆಯ್ತಲ್ವಾ? 14ನೇ ತಾರೀಕು ಒಳಗಡೆ ನೀವು ವಿಚಾರ ತಿಳಿಸ್ಬಿಡ್ಬೇಕು. 15ನೇ ತಾರೀಕು ಬೆಳಗ್ಗೆನೇ ಹೋಮ ಇರ್ತಕ್ಕಂಥದ್ದು. ಆದ್ದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರೂ ಸಹ ಈ ಅದ್ಭುತವಾದ ಬ್ರೇಸ್ಲೆಟನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಧನುರಾಶಿ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ಧನುರಾಶಿಯವರು ಎಲ್ಲರನ್ನು ತಮ್ಮತ್ತ ಆಕರ್ಷಿಸ್ಕೊಳ್ಬೇಕು. ಪ್ರತಿಯೊಬ್ಬ ಧನುರಾಶಿಯವರ ಮಾಟ ಮಂತ್ರ ದೋಷಗಳು, ಶತ್ರುಬಾಧೆ ದೋಷಗಳು, ಆರೋಗ್ಯ ಬಾಧೆಗಳು, ದೃಷ್ಟಿ ದೋಷಗಳು ಎಲ್ಲ ಪರಿಹಾರವಾಗಬೇಕು. ಒಟ್ಟಿನಲ್ಲಿ ಒಳ್ಳೆಯದಾಗಬೇಕು. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.